ಹಲೋ, ನೀನು ಕ್ಷಮಿಸಿ ಒಳಗೆ ಕರ್ಕೊಂಡಿದ್ದೀನಿ ಅಂದ್ಕೋಬೇಡ. ನಮ್ಮ ಜಗಳ 300ರಿಗೆ ಗೊತ್ತಾಗಬಾರ್ದು ಅಂತ ಸುಮ್ಮನಾಗಿದ್ದೀನಿ. ಏನೇನು ಮಾತನಾಡ್ತಾ? ಸುಹಾಸಿನಿ ನಮ್ಮ 3ನೇವರ, ಯಾಕೆ ಹೀಗೆ ಮಾತಾಡ್ತೀಯ? ವೇದಾಂತ್, ಸುಹಾಸಿನಿ ಅತ್ತೆ ನೀನು ಅನ್ಕೊಂಡಿರೋದು ಅದಕ್ಕೆ ಅದೇನೋ ಹೇಳ್ತಿರ್ತಾರಪ್ಪ. ಏನು ಗಾದೆ ಅದು? ಹಾಂ, ಕೋಣದ ಮುಂದೆ ಕಿಂಡ್ರಿ ಬಾರಿಸ್ದಂಗೆ ಅಂತ. ಹಂಗೆ ನಿನ್ನ ಹತ್ರ ಏನು ಹೇಳಿದ್ರು ವೇಸ್ಟ್. ಅಮೂಲ್ಯ, ನೀನು ಓವರಾಗಿ ಥಿಂಕ್ ಮಾಡ್ತಿದ್ದೆ. ನಾನೇನು ಓವರ್ ಥಿಂಕ್ ಮಾಡ್ತಾ ಇಲ್ಲ. ಅಲ್ಲ ವೇದ, ನಿನಗೆ ಸ್ವಲ್ಪನಾದರೂ ಮಾನವೀಯತೆ, ವಿವೇಚನೆ ಅದು ಇದು ಅಂತ ಏನಾದರೂ ಇದೆಯಾ? ಇದ್ದಿದ್ದಿದ್ರೆ ನೀನು ವೈಜಯಂತಿ ಅಮ್ಮನ ಈ ಥರ ಮನೆಯಿಂದ ಆಚೆ ಆಗ್ತಾ ಇರಲಿಲ್ಲ. ನಿನ್ನ ಜೊತೆ ಮಾತಾಡೋದಕ್ಕೆ ಮನಸ್ಸಿಲ್ಲ ನನಗೆ. ಪಾಪ ಅವ್ರಿಗೆ ಸಿಟಿ ಗೊತ್ತಿಲ್ಲ, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲಿಗೆ ಅಂತ ಹೋಗಿರ್ತಾರೋ, ಕತ್ಲೆ ಬೇರೆ ಆಗಿದೆ. ವೈಜಯಂತಿ ಅಮ್ಮ ಪರಿಯಮ್ಮನ ಮನೇಲಿದ್ದಾರೆ. ಏನು, ವೈಜಯಂತಿ ಅಮ್ಮ ನಮ್ಮನೇಲಿದ್ದಾರಾ? ಹೌದು. ಅಯ್ಯೋ, ಏನು ಹೇಳ್ತಿದೆ ಗೋವಿಂದ ಸ್ವಾಮಿ, ನಂಗೊಂದು ಅರ್ಥ ಆಗ್ತಿಲ್ಲ. ಈಗಲಾದ್ರೂ ಅರ್ಥ ಆಯ್ತಾ? ಅಲ್ಲ ವೇದ, ವೈಜಯಂತಿ ಅಮ್ಮ ನಮ್ಮ ಮನೆಗೆ ಹೆಂಗೋದ್ರು? ವೈಜಯಂತಿ ಅಮ್ಮನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳೋದು ನನಗೆ ಸುಲಭ ಆಗಿರಲಿಲ್ಲ. ಅವ್ರನ್ನ ಬಾಯಿ ತುಂಬ ಅಮ್ಮ ಅಂತ ಕರ್ತಿದ್ದೀನಿ. ಅವ್ರ ಜೋಗಳ ಕೇಳಿ ನಿದ್ದೆ ಮಾಡಿದ್ದೀನಿ, ಕೈ ತುತ್ತಿದ್ದೀನಿ. ಇನ್ಫ್ಯಾಕ್ಟ್ ಅವ್ರನ್ನ ಸ್ವಂತ ತಾಯಿಯಷ್ಟು ಪ್ರೀತಿಸ್ತೀನಿ. ಬಟ್ ಪರಿಸ್ಥಿತಿ ಬೇರೆ ಥರನೇ ಇದೆ ಅಮೂಲ್ಯ. ಅದಕ್ಕೆ ಪರಿಯಮ್ಮನ ಹತ್ರ ಮಾತಾಡಿ ವೈಜಯಂತಿ ಅಮ್ಮ ಅಲ್ಲೇ ಇರೋ ಥರ ವ್ಯವಸ್ಥೆ ಮಾಡಿದೆ. ಹಬ್ಬ, ವೈಜಯಂತಿ ಅಮ್ಮ ಸೇಫ್ ಆಗಿದ್ದಾರೆ ಅಂತ ಹೇಳಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸರಿ, ಹಾಗಿದ್ರೆ ನಾನು ಮಲ್ಕೊಳ್ಬೋದಾ? ಆದರೂ ವೇದಾಂತ್, ವೈಜಯಂತಿ ಅಮ್ಮನ ಮನೆ ಬಿಟ್ಟು ಹೋಗು ಅಂತ ಯಾಕೆ ಕಳಿಸ್ತೆ ಅಂತ ಹೇಳಲೇ ಇಲ್ಲ. ಪ್ಲೀಸ್ ಅದ್ರ ಬಗ್ಗೆ ಏನೂ ಕೇಳಬೇಡ. ಸ್ಟ್ರಾಂಗ್ ರೀಸನ್ ಇಲ್ಲದೆ ಖಂಡಿತವಾಗ್ಲೂ ನಾನು ಹೀಗೆ ಮಾಡಿರೋದಿಲ್ಲ ಅಂತ ನಿನಗೂ ಗೊತ್ತು. ಸಮಯ ಬಂದಾಗೆಲ್ಲ ವಿವರವಾಗಿ ನಾನು ತಿಳಿಸಿ ಹೇಳ್ತೀನಿ. ಬಟ್ ಒಂದು ತಿಳ್ಕೊ, ನಾನು ಏನೇ ಮಾಡಿದ್ರು ನಿಮ್ಮ ಮನೆಯವ್ರಿಗೆ ಮನೆಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತೀನಿ. ಓಹೋ ಸುಂದ್ರಪ್ಪ, ಏನು ನನಗೆ ಗೊತ್ತೇ ಇಲ್ಲ, ಹೊಸ್ದಾಗಿ ಹೇಳ್ತಿದ್ದಾನೆ ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು ಅಂತ. ಆದರೂ ನೀನೊಂಥರ ಸೀಕ್ರೆಟ್ ಶಂಕರಪ್ಪ ವೇದಾಂತ್. ನಿಂಗೆ ಎಷ್ಟೇ ನೋವಿದ್ರು ನಿನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀಯ, ಯಾರ ಹತ್ರನೂ ಹೇಳಲ್ಲ. ಹೋಗ್ಲಿ ಬಿಡು, ನಾನು ಕಾಯ್ತೀನಿ. ಆದರೆ ವೈಜಯಂತಿ ಅಮ್ಮ ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಬೇಕಷ್ಟೆ. ಅಮ್ಮ ಒಬ್ಬರೇ ಬರಲ್ಲ, ಎಲ್ಲರೂ ಬರ್ತಾರೆ. ಎಲ್ಲರೂ ಅಂದರೆ ಯಾರು? ಅಪ್ಪಾಜಿನೂ ಮನೆಗೆ ಬರ್ತಿದ್ದಾರಾ? ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ ತಾನೆ? ಮುಂದೆ ನಿನಗೆ ಗೊತ್ತಾಗುತ್ತೆ, ಸದ್ಯಕ್ಕೆ ಬಿಡು. ಅಮೂಲ್ಯ, ಇತ್ತೀಚೆಗೆ ನೀನು ಕೋಪ ಮಾಡ್ಕೊಂಡ್ರೆ ಚೆನ್ನಾಗೇ ಕಾಣ್ತಿಲ್ಲ. ಮುಂಚೆ ಕೋಪ ಮಾಡ್ಕೊಂಡಾಗ ಕೆಂಪು ಟೊಮ್ಯಾಟೊ ಹಣ್ಣು ಥರ ಕಾಣ್ತಿದ್ದೆ. ವೇದಾಂತ್, ನೀನು ಸುಮ್ಮನೆ ಪೂಜೆ ಹೊಡೋದಕ್ಕೆ ಬರಬೇಡ. ನನಗೆ ಅರ್ಥ ಆಗ್ತಿದೆ ನೀನು ಯಾವುದೋ ಒಂದು ದೊಡ್ಡ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ ಅಂತ. ಆಯ್ತು, ನಿನಗೆ ಯಾವಾಗ ವೈಜಯಂತಿ ಅಮ್ಮನ ಬಗ್ಗೆ ಮಾತಾಡಬೇಕು ಅನ್ಸುತ್ತೋ ಆಗಲೇ ಮಾತಾಡು. ಅಲ್ಲಿವರೆಗೂ ನಾನೇನು ಕೇಳೋದಿಲ್ಲ, ಆಯಿತಾ? ಥ್ಯಾಂಕ್ಸ್ ಬಜಾರಿ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಸರಿ, ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ಬಾ. ಇದೇ ರಾಯರೇ ಆ ಮಂಜುನಾಥ್ ಮನೆ. ನಾನು ಹೇಳಿದ್ನಲ್ಲ ರಾಯರೇ, ಎಲ್ಲ ನೆನಪಿತ್ತೆ ತಾನೆ? ಅದು ಅಂದಾಗೆ
ಅಗ್ನಿ, ನಾನು ಕೆಲಸ ಮಾಡಲೇಬೇಕಾ? ರಾಯರೇ ಪ್ಲೀಸ್, ನನಗೋಸ್ಕರ ನೋಡಿ, ನಮ್ಮಿಬ್ರ ನಡುವೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೋಸ್ಕರ ಇದು ಮಾಡಿ ಪ್ಲೀಸ್. ಇದರಲ್ಲಿ ನಿಮ್ಮ ಲಾಭ ಕೂಡ ಇದೆ, ಗೊತ್ತಲ್ಲ ನಿಮಗೆ. ಸ್ವಾರ್ಥ ಬಿಡಬೇಕು ಅಂತ ಎಲ್ಲ ಕಡೆ ಪ್ರವಚನ ಮಾಡೋನು ನಾನೇ ನನ್ನ ಸ್ವಾರ್ಥಕ್ಕೆ ಬಿದ್ದು ಸರಿ ಬಿಡಿ. ಈಗ ನಾನು ಏನು ಮಾಡ್ಬೇಕು ಹೇಳಿ? ರಾಯರೇ, ಏನು ಹೀಗೆ ಕೇಳ್ತಾ ಇದ್ದೀರಾ? ಮುಂಚೆನೇ ಹೇಳಿದ್ನಲ್ಲ, ಮರ್ತೋಗ್ಬಿಟ್ರಾ? ಇಲ್ಲ ಇಲ್ಲ, ಚೆನ್ನಾಗಿ ನೆನಪಿದೆ. ದಯವಿಟ್ಟು ಮಾಡಲೇಬೇಕು ರಾಯರೇ ನೀವು. ಒಂದು ನಿಮಿಷ ರಾಯರೇ, ನೀವು ಸಾಫ್ಟಾಗಿ ಮಾತಾಡ್ತೀರಲ್ಲ, ಆ ಥರ ಮಾತಾಡಬೇಡಿ, ಖಡಕ್ಕಾಗಿ ಮಾತಾಡಿ. ಅರ್ಥ ಆಯ್ತು ಬಿಡಿ. ಬೇಟೆ ಆಗೋ ಕುರಿ ಹತ್ರ ಬೇಟೆ ಮಾಡೋ ಹುಲಿ ಆಗೋ ಅಂತಿದ್ದೀರಾ? ಅರ್ಥ ಆಯ್ತು. ವೇದ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು ವೇದಾಂತ್? ಏನಾಯ್ತು? ಅಪ್ಪಾಜಿ ಸಿಕ್ಕಿದ್ರಾ? ಏನಂದ್ರು? ಬರೋದಕ್ಕೆ ಒಪ್ಕೊಂಡ್ರಾ? ವೇದಾಂತ್, ಏನಾದರೂ ಮಾತಾಡು. ನೀನೀಗ ಸುಮ್ಮನೆ ಕೂತಿದ್ರೆ ನಾನು ಏನು ಅನ್ಕೋಬೇಕು? ಅಪ್ಪಾಜಿ ಅಲ್ಲಿಲ್ಲ ಮೂಲ್ಯ, ಅಗ್ನಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಅಂದರೆ ಅವನು ಇರೋ ಜಾಗನ ಮತ್ತೆ ಚೇಂಜ್ ಮಾಡಿದಾನ? ಅವನು ಇರೋ ಜಾಗದಲ್ಲಿದ್ದಾನೆ, ಆದರೆ ಅಪ್ಪಾಜಿನ ಎಲ್ಲ ಕರ್ಕೊಂಡು ಹೋಗಿದ್ದಾನೆ. ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ವೇದಾಂತ್? ಗೊತ್ತಿಲ್ಲ ಮೂಲ್ಯ. ಪಾಪ ಅಪ್ಪಾಜಿ ತುಂಬ ಇನ್ನೋಸೆಂಟ್. ಅವ್ರು ಮಾಡೋ ಕೆಲಸಗಳಲ್ಲಿ ಅಪ್ಪಾಜಿನ ಇನ್ವಾಲ್ವ್ ಮಾಡ್ಕೊಳ್ತಾನಂತ ತುಂಬ ಟೆನ್ಷನ್ ಆಗ್ತದೆ. ಅವ್ನು ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ವೇದಾಂತ್, ಅಪ್ಪಾಜಿಗೇನಾದರೂ ಹಳೆ ನೆನಪುಗಳು ಮರ್ಕಳಿಸಿರ್ಬೋದಾ? ನೆನಪುಗಳು ಮರ್ಕಳಿಸಿರೋ ಹಾಗೆ ಏನು ಕಾಣ್ತಿಲ್ಲ, ಆದರೆ ಅವ್ರ ಮೆಮೊರಿ ವಾಪಸ್ ಬರೋ ಹಾಗೆ ನಾವೇನಾದರೂ ಮಾಡಬೇಕು. ಆದರೆ ಹೇಗೆ ವೇದಾಂತ್? ಅಪ್ಪಾಜಿ ಹತ್ರ ಯಾರಾದರೂ ಮುಕ್ತವಾಗಿ ಮಾತಾಡಬೇಕು, ಅವ್ರಿಗೆ ಹಿಂದಿಂದೆಲ್ಲ ನೆನಪಾಗೋ ಹಾಗೆ ಮಾಡಬೇಕು. ಅಗ್ನಿ ಅಪ್ಪಾಜಿ ತಲೆಯಲ್ಲಿ ಏನೇನೋ ತುಂಬಿದ್ದಾನೆ, ಬೇರೆ ಯಾರಾದರೂ ಬಂದು ಅವ್ರ ಹತ್ರ ಮಾತಾಡಬೇಕು. ಬಾಸ್ ಗುಡ್ ಮಾರ್ನಿಂಗ್ ಬಾಸ್. ರೌಡಿ ಮೇಡಮ್ ಗುಡ್ ಮಾರ್ನಿಂಗ್. ಬಾಸ್, ಇದೊಂದು ಫೈಲಿಗೆ ಸೈನ್ ಹಾಕ್ಬಿಟ್ರೆ ಒಂದು ಅರ್ಧ ದಿವಸ ರಜಾ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. कुत्ते कांता नहीं, लक्ष्मी कांता बोलो. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸರಿ. ಅಡುಗೆಗೆ ಕೆಲವೊಂದು ಪದಾರ್ಥನ ಉಪಯೋಗಿಸ್ತಾರೆ, ಮಾಡೋರು ಅದಕ್ಕೊಂದು ಜೀವ ಕೊಡ್ತಾರೆ.
ತಿಂದು ಅನ್ಭವಿಸೋರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಹೇಗಿದೆ ಡೈಲಾಗು ಕಿಚನ್ ಕಾಂತಂದು ರೌಡಿ ಮೇಡಮ್? ರೌಡಿ ಮೇಡಮ್ ಬನ್ನಿ, ಒಂದು ಕುಡ್ತಾ ಹಾಕಿ. ಇದೇನು ರೌಡಿ ಮೇಡಮ್ ಹಿಂಗೆ ನೋಡ್ತಾ ಇದ್ದಾರೆ? ಟಿಪ್ ಟಾಪ್ ರೆಡಿ ಆಗಿಲ್ವಾ? ಇನ್ಶರ್ಟ್ ಕೂಡ ಮಾಡಿದ್ದೀನಿ. ಗಾಡೀಲಿ ಬರ್ತಾ ಬಟ್ಟೆ ಗಿಟ್ಟೆ ಏನಾದ್ರು ಗಲೀಜಾಗೋಯ್ತಾ? ಇಲ್ಲವಲ್ಲ, ಇದ್ಯಾಕೆ ಹಿಂಗೆ ಗುರಾಯಿಸ್ತವ್ರೆ? ಏಯ್, ದಪ್ಪಕ್ಷರದಲ್ಲಿ ಬರ್ಕೋ, ಈ ಬೆಂಗಳೂರು ನಂದು. ಈ ಬೆಂಗಳೂರೊಳಗೆ ಒಂದು ನಾಯಿ ಬರ್ಬೇಕಂದ್ರು ಈ ಕಾಂತಯ್ಯನ ಪರ್ಮಿಷನ್ ಇರಬೇಕು. ಹುಷಾರ್! ಅಯ್ಯೋ ವೈಜಯಂತಿಯವರೇ, ನೀವು ಮಗನ ನೋಡ್ಕೊಂಡ್ರೆ ಸಾಕು, ಇವೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀರಿ? ನಾನೇನು ತರಕಾರಿ ಹೆಚ್ಚಲ್ವಾ? ನಾನು ಮಾಡ್ತೀನಿ, ಬಿಡಿ 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 ನೀವು. ಅಯ್ಯೋ ಪರಿಮಳ ಅವರೇ, ಮನೆಯಲ್ಲಿ ಬಾಣಂತಿ ಇರೋದ್ರಿಂದ ಬೇಕಾದಷ್ಟು ಕೆಲ್ಸಗಳಿರುತ್ತೆ. ಹಂಚ್ಕೊಂಡು ಮಾಡಿದ್ರೆ ಕೆಲ್ಸಗಳು ಬೇಗ ಬೇಗ ಆಗುತ್ತಲ್ವಾ? ಅದು ಅಲ್ಲದೆ ನೀವು ಬಾಣಂತಿ ಅಡುಗೆ ಬೇರೆ ಮಾಡ್ತಾ ಇದ್ದೀರಾ. ನಾನು ಇದನ್ನು ಹೆಚ್ಚಿಟ್ರೆ ನಿಮಗೆ ಅಡುಗೆ ಮಾಡೋಕ್ಕೆ ಸುಲಭ ಆಗುತ್ತೆ. ವೈಜಯಂತಿ, ಯಾಕೆ ಯಾಕೆ ಗಾಬರಿ ಆಗಿದ್ದೀರಿ? ಏನಿಲ್ಲ ಪರಿಮಳ ಅವರೇ. ಯಾರು ಕಾಣಿಸ್ತಾ ಇಲ್ಲ, ಮನೇಲಿ ಯಾರು ಇದ್ದಾಗಿಲ್ಲ. ಮಗುನ ಪಾಪ ಹೇಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಳ್ಬಾರ್ದಮ್ಮ, ಅಳ್ಬಾರ್ದು. ಶ್ರೀಕಾಂತ, ಏನ್ರಿ ಸಮಾಚಾರ? ರೌಡಿ ಮೇಡಮ್, ಇದ್ಯಾಕೆ ನನ್ನನ್ನು ಕಣ್ಣು ಬಿಟ್ಕೊಂಡು ಹಿಂಗೆ ನಗ್ತಾ ನೋಡ್ತಾ ಇದ್ದೀರಾ? ಕೊಡ್ರಿ, ನೀವಾದ್ರೂ ಆಫೀಸ್ ಕಡೆ ರೆಗ್ಯುಲರ್ ಆಗಿ ಹೋಗ್ತಿದ್ರಿ? ಹೋಗ್ತೀನಿ ಬಾಸ್, ಆಫೀಸಲ್ಲೇ ಮಲ್ಕೊಂತ ಇದ್ದೀನಿ. ಊಟ ತಿಂಡಿ ಎಲ್ಲ ಅಲ್ಲೇ. ರೀ ಕಾಂತ,
ನಿಮ್ಗೆ ರೌಡಿಸಂ ಬರತ್ತಾ? ಇದೇನ್ ಮೇಡಮ್ ಹಿಂಗ್ ಕೇಳ್ತಾ ಇದ್ದೀರಾ? ನಾನು ಒಂದಾನೊಂದು ಕಾಲದಲ್ಲಿ ನಮ್ಮ ಏರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಎಲ್ಲಾರು ನನ್ನ ನೋಡಿ ಗಡ 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 ಅಂತ ನಡುಕ್ತಾ ಇದ್ರು. ನಿಜ ಹೇಳ್ರಿ ಮೇಡಮ್, ಅದು ಆಕ್ಚುಲಿ ನಮ್ಮ ಪಕ್ಕದ ಮನೇಲಿ ಒಂದು 8 ವರ್ಷದ ಮಗು ಇದೆ. ಅದು ನನ್ನ ಗಾಡಿ ಮೇಲೆ ರಪ ರಪ ಅಂತ ಗೀಚಿ ಸ್ಕ್ರ್ಯಾಚ್ ಮಾಡ್ಬಿಟ್ಟಿತ್ತು. ಅವಾಗ ಆ ಮಗುಗೆ ಆವಾಜ್ ಹಾಕಿದ್ದೆ. ನೆಕ್ಸ್ಟ್ ನನ್ನ ಗಾಡಿ ಸೌಂಡ್ ಕೇಳಿದ್ರೆ ಆ ಮಗು ಹಂಗೆ ಗಡಗಡ ಅಂತ ನಡ್ಕೊಂಡು ಸೂಸು ಎಲ್ಲ ಮಾಡ್ಕೊಳೋದು. ಆ ಒಂದು ರೌಡಿಸಮ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ಓ, ಆಮೇಲೆ ಇನ್ನೂ ಸುಮಾರು ಇದೆ ಬಿಡಿ, ಕೇಳಿದ್ರೆ ನೀವೇ ಭಯ ಪಡ್ತೀರಾ. ಆವಾಜ್ ಹಾಕಿದ್ನಲ್ಲ ಆ ಮಗು, ಅವ್ರ ಅಮ್ಮ ಬಂದು ನನ್ನ ಕೆನ್ನೆಗೆ ಪೈಡ್ ಪೈಡ್ ಅಂತ ಬಾರಿಸಿದ್ರು. ನನ್ನ ಕೆನ್ನೆ 2 ಕಡೆನೂ ಇಷ್ಟಾಗ್ಲ ಬಾತ್ಕೊಂಡ್ಬಿಟ್ಟಿತ್ತು. ಅಮೂಲ್ಯ, ಯಾಕೆ ಅವ್ರ ಹತ್ರ ಏನೇನೋ ಮಾತಾಡ್ತೀವಿ? ವೇದಾಂತ್, ನಾವಾಗ್ಲೇ ಒಂದು ಕೆಲ್ಸದ ಬಗ್ಗೆ ಮಾತಾಡ್ತಿದ್ವಲ್ಲ, ಆ ಕೆಲ್ಸಕ್ಕೆ ತುಂಬಾ ನಿಯತ್ತಿರೋರೇ ಬೇಕು ವೇದಾಂತ್. ಎಲ್ಲೋ ನನ್ನ ಫಾರಿನ್ ಟ್ರಿಪ್ಗೆ ಕಳ್ಸೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಪ್ಪ, ಇನ್ನೂ ಶೇವಿಂಗ್ ಮಾಡ್ಕೋತಾನೆ ಇದ್ದೀರಾ? ಅಮ್ಮ ಬೈಕೋತಿದ್ಲು, 3 ಹೆಣ್ಮಕ್ಳು ಮದ್ವೆ ಮಾಡಿದ್ರು, ಇನ್ನು ಗಂಟುಗಟ್ಲೆ ಕನ್ನಡಿ ಮುಂದೆ ಕುತ್ಕೊಂಡು ರೆಡಿ ಆಗೋದಂತೂ ನಿಲ್ಸಿಲ್ಲ ಅಂತ. ಈಗ ತಾನೇ ಬಂದೆ ಕಂದ, ಇನ್ನು ಇತ್ತು ಮತ್ತೆ ಗೊತ್ತಾಗಿ. ಅದಿರ್ಲಿ, ಪುಣ್ಯಣ್ಣ ಏನ್ ಮಾಡ್ತಾ ಇದ್ದಾನೆ? ಆಟ ಆಡ್ತಿದ್ದಾನೆ. ಒಬ್ಬನೇ ಆಡ್ತಾ ಇದ್ದಾನ? ಹ್ಞೂ. ಹೋಗು, ಒಂದ್ ಜೊತೆ ಹೋಗು. ಸರಿ. ಗುಡ್ ಬಾಯ್, ಗುಡ್ ಬಾಯ್. ಯಾರು ನೀವು? ಯಾಕೆ ನನ್ನ ಮಗುನ ಎತ್ಕೊಂಡಿದ್ರಿ? ಗಾಬರಿ ಆಗ್ಬೇಡಮ್ಮ, ಮಗು ಮುದ್ದಾಗಿತ್ತು, ಅದಕ್ಕೆ ಎತ್ಕೊಂಡೆ ಅಷ್ಟೇ. ನೋಡಿ, ಗೊತ್ತಿಲ್ಲದೆ ಇರೋರ್ ಮಗುನ ಯಾವತ್ತೂ ಹತ್ರ ಎತ್ಕೋಬಾರ್ದು. ಅಲ್ಲ, ಏನ್ ಬೇಕಿತ್ತು? ಯಾರು ಬೇಕು ನಿಮ್ಗೆ? ಮಂಜುನಾಥ್ ಅನ್ನೋರ್ನ ನೋಡಕ್ ಬಂದೆ. ಇದಾರ ಅವರು? ಅಪ್ಪನಾ? ಸರಿ ಇರಿ, 1 ನಿಮಿಷ ಕರಿತೀನಿ. ಅಪ್ಪ, ಅಪ್ಪ, ನಿನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಹೌದಾ? ಯಾರು? ಗೊತ್ತಿಲ್ಲ ಅಪ್ಪ, ನನ್ನ ಮಗುನ್ ಕೂಡ ಎತ್ಕೊಂಡಿದ್ರು, ನಾನೇ ಕಿತ್ಕೊಂಡ್ಬಿಟ್ಟೆ. ಅಯ್ಯೋ, ಹಾಗೆ ಯಾಕೆ ಮಾಡ್ತಕ್ಕಂತ? ಇದು ನೋಡ್ತೀರಿ, ಯಾರೋ ಗೊತ್ತಿರೋರೇ ಇರಬೇಕು. ಹೌದು ಮೇಡಮ್, ನಾನು ನಿಯತ್ತಲ್ಲಿ ನಾಯಿಗಿಂತ 2 ಕೈ ಜಾಸ್ತಿ. ಕಾಂತ, ನಿಮ್ಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಬಾಸ್, ಹೋಗಿ ಹೋಗಿ ನನಗೆ ಅಡುಗೆ ಮಾಡಕ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಲ್ಲ. ಅನ್ನ ಮಾಡೋದನ್ನು ನಾನು ಇಂಟರ್ನೆಟ್ಟಲ್ಲಿ ನೋಡ್ಕೊಂಡೇ ಮಾಡೋದು, ಅಂಥದ್ರಲ್ಲಿ ಅಡುಗೆ ಮಾಡಕ್ ಬರುತ್ತಾ ಅಂತ ಇದ್ದೀರಲ್ಲ. ಶ್ರೀಕಾಂತ, ಸುಮ್ಮನೆ ನಾನ್ಸೆನ್ಸ್ ಮಾತಾಡ್ತೀನಿ. ನಿಮ್ಗೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬರಲ್ಲ? ಬಾಸ್, ಅಂದಾಗೆ ನನಗೊಂದು ಚಿಕ್ಕ ಡೌಟು. ನೀವು ನನ್ನ ಬಿಸ್ನೆಸ್ ಟ್ರಿಪ್ಗೆ ಫಾರಿನ್ಗೆ ಏನಾದರೂ ಕಳಿಸ್ತಾ ಇದ್ದೀರಾ? ನನಗೆ ಚಿಕ್ಕ ವಯಸ್ಸಿಂದನೂ ಫಾರಿನ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಬಾಸ್. ಚಿಕ್ಕ ವಯಸ್ಸಲ್ಲಂತೂ ಹೋಗಕ್ಕಾಗ್ಲಿಲ್ಲ. ನಿಮ್ಮ ದಯೆಯಿಂದ ಇವಾಗಾದ್ರೂ ಹೋಗ್ತೀನೇನೋ ಅಂತ. ಅಂದಾಗೆ ಯಾವ ದೇಶಕ್ಕೆ ಬೇಕಾದ್ರೂ ಕಳಿಸಿ, ಚೈನಾಗ್ ಮಾತ್ರ ಕಳಿಸ್ಬೇಡಿ ಬಾಸ್. ಅಮೆರಿಕಾ, ಆಫ್ರಿಕಾ, ಕೀನ್ಯಾ, ಉಗಾಂಡ, ಆಮೇಲೆ ತೈಲ ಹಾಕಿ ಮಸಾಜ್ ಮಾಡ್ತಾರಲ್ಲ ಥೈಲ್ಯಾಂಡ್, ಅಲ್ಲಿಗೆ ಕಳ್ಸಿದ್ರೆ ಇನ್ನೂ ಖುಷಿ. ಕಾಂತ, ನೋಡಿ ಕಾಂತ, ಇವತ್ತಿಂದ ನಿಮಗೆ ಹೊಸ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಅದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಸ್ಪೆಷಲ್ ಅಸೈನ್ಮೆಂಟಾ? ಏನ್ ಬಾಸ್? ನೀವೊಬ್ಬ ರೌಡಿ ಮನೆಗೆ ಅಡಿಗೆ ಒಳಗೆ ಹೋಗ್ಬೇಕು. ಶ್ರೀಮದ್ ರಮಣ ಗೋವಿಂದ ಹರಿ ಗೋವಿಂದ ಗೋವಿಂದ.